ಗೌರವಾನ್ವಿತ ಉಸ್ತಾದರುಗಳೇ, ತೀರ್ಪುಗಾರರೇ ಹಾಗೂ ಪ್ರೀತಿಯ ಸಹಪಾಠಿಗಳೇ, ಅಸ್ಸಲಾಮು ಅಲೈಕುಂ. ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನಾಡಲು ನಾನು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ, ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಮಾನವತೆ ಸೂಕ್ಷ್ಮ ಸಂದೇಶವನ್ನು ಸಾರುತ್ತಾರೆ. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಉಳಿದಿದ್ದ, ತಲೆಗೆ ಬಂಡೆ ಕಲ್ಲುಗಳನ್ನು ಹಾಕುತ್ತಿದ್ದ, ಸ್ವತಃ ತನ್ನ ಕರುಳ ಗುಡಿಯನ್ನು ಭೀಕರವಾಗಿ ಕೊಳ್ಳುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ತಮ್ಮ ಕರುಳ ಗುಡಿಯನ್ನು ಕೊಳ್ಳಬೇಡಿರಿ. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮತಿಷ್ಠ ಮನಸ್ಕಾರದ ಅರಬರಿಗೆ ಸಹೋದರ್ಯದ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಅನಾಥರನ್ನು ಸಂರಕ್ಷಿಸುವರು, ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ನಮಗೆ ಎಲ್ಲ ಹಸ್ತದಲ್ಲೂ ಅನುಕರಣ ಮಾಡಲು ಒಬ್ಬ ನೇತಾರ ಇದ್ದರೆ ಅದು ನಮ್ಮೆಲ್ಲರ ಪ್ರವಾದಿ ಪೈಗಂಬರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಗಿದ್ದಾರೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚುಕ್ಕ ವಿರಾಮ. ಅಸ್ಸಲಾಮು ಅಲೈಕುಂ.